ಎಷ್ಟೆಲ್ಲ ಜಟಾಪಟಿಗಳು ನಡೀತು. ಕಳೆದ ಕೆಲ ತಿಂಗಳಿಂದಲೂ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. DCM DK ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು, ಆದರೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವೇ ಸಿಗ್ತಾ ಇರಲಿಲ್ಲ. ಕೊನೆಗೂ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಈ ಎಲ್ಲ ಬೆಳವಣಿಗೆಗಳನ್ನು ವಿವರಿಸೋದಾದ್ರೆ ಸರ್. ಸಂಪತ್, ಫಸ್ಟ್ ಆಫ್ ಆಲ್ ಇದು ನಿನ್ನೆ ಮೊನ್ನೆದ್ದು ಏನು ಕತೆ ಪ್ರಸಂಗಗಳಲ್ಲ. ಕಳೆದ 2.5 ವರ್ಷ 3 ವರ್ಷ ನಾವು ಏನು ಹೇಳ್ತೀವಿ, ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರವನ್ನು ವಹಿಸ್ಕೊಂಡ್ರು, ಅವರ ಏನು ಪ್ರತಿಜ್ಞಾವಿಧಿ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಕೂಡ DK ಶಿವಕುಮಾರು ಈ ಒಂದು ಒತ್ತಾಯವನ್ನು ಮತ್ತು ತನ್ನ ಏನು ಆ ಒಂದು ಒಪ್ಪಂದವನ್ನು ದಿನ ಪ್ರಶ್ನಿಸ್ತಾ ಅಲ್ಲ ನೆನಪಿಸ್ತಾ ಹೋದರು. ಇಡೀ ಕರ್ನಾಟಕದ ಜನತೆಗೆ, ನಮಗೆ ಒಂದು ಟಿವಿಯವರಿಗೆ 2.5-3 ವರ್ಷನೂ ಕೂಡ ಪ್ರತಿದಿನದ ನ್ಯೂಸ್, ಒಂದು ಬೆಳಗ್ಗೆ ಆದರೆ ಉಪಹಾರ, ಮಧ್ಯಾಹ್ನದ ಲಂಚ್, ರಾತ್ರಿಯ ಡಿನ್ನರ್ ಇದ್ದಂಗೆ ಇತ್ತಿದ್ದು. ಈಗ ನಾವು ಕೌಂಟ್ ಡೌನ್ ಸ್ಟಾರ್ಟೆಡ್. ಈಗ ನಾವು ಕೌಂಟ್ ಡೌನ್ ಅಂದರೆ ಏನಕ್ಕಾಗಿ ಕೌಂಟ್ ಡೌನ್ ಸ್ಟಾರ್ಟೆಡ್ ಆಗಿದ್ರೆ, ಹೌದು ನಾವು ಹೇಳ್ತೀವಿ, ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳ್ತಾ ಇದ್ವಿ. ರಾಜಕಾರಣದಲ್ಲಿ ಒಂದು ವಚನ ಭ್ರಷ್ಟತೆ ಅನ್ನುವ ಒಂದು ಮಾತೊಂದು ನಿಮಗೆ ಗೊತ್ತಿದೆ. HDK ಮತ್ತು ಯಡಿಯೂರಪ್ಪನವರ ಏನು ಒಂದು ಪ್ರಸಂಗಗಳು ಬಂದಾಗ, ಪವರ್ ಶೇರಿಂಗ್ ವಿಷಯಕ್ಕೆ ಬಂದಾಗ ಅದು ನಡೀತಾ ಇತ್ತು. ಯಡಿಯೂರಪ್ಪನವರು ಅದನ್ನೇ ತಗೊಂಡು ಜನಗಳ ಮುಂದೆ ಹೋದರು, ವಚನ ಭ್ರಷ್ಟರಾದರು, HDK ಕುಮಾರಸ್ವಾಮಿಯವರು ವಚನ ಭ್ರಷ್ಟರು ಅಂತ ಹೇಳ್ಕೊಂಡು ತಾನು CM ಆದರು. ಇಲ್ಲೂ ಎಲ್ಲೋ ಸಿದ್ದರಾಮಯ್ಯನವರು ವಚನ ಭ್ರಷ್ಟರಾಗ್ತಾರ, ಈ ರೀತಿಯ ಒಂದು ಒಪ್ಪಂದ ಆಗಿತ್ತ 2.5 ವರ್ಷದ್ದು, ಅಥವಾ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ತಾರ ಅನ್ನೋದೆಲ್ಲ ಇತ್ತು. ಇವತ್ತು ಸಿದ್ದರಾಮಯ್ಯನವರು ಈಸ್ ಎ ಲೆಜೆಂಡ್, ಆಲ್ವೇಸ್ ಈಸ್ ಎ ಲೆಜೆಂಡ್. ಆ್ಯಂಡ್ ಇವತ್ತು ಅವರು ಪ್ರೂವ್ ಮಾಡಿದ್ದಾರೆ. ಐ ಥಿಂಕ್ ದೆರ್ ಇಸ್ ನೋ ಪಾಲಿಟಿಷಿಯನ್ ಲೈಕ್ ಸಿದ್ದರಾಮಯ್ಯ ಅನ್ನೋದನ್ನು ಇವತ್ತು ಸಿದ್ದರಾಮಯ್ಯ ಅಧಿಕಾರದ ಆಸೆಗೆ ಅಂಟ್ಕೊಳ್ಳದೆ, ಆ ಪವರ್ ಏನಿದೆ ಅಲ್ವಾ, ಅವರೊಂದು ಮಾತು ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಹೇಳಿದ್ರೆ, ನನ್ನನ್ನು ಹೈಕಮಾಂಡ್ ಮಾಡಿದೆ, ಫಸ್ಟ್ ಟೈಮ್ ಹೈಕಮಾಂಡು, ನಾನು ಬೇರೆ ಪಕ್ಷದಿಂದ ಬಂದ್ರೂ ಕೂಡ ನನ್ನನ್ನು ನಂಬಿ ನನಗೆ CM ಪೋಸ್ಟ್ ಕೊಟ್ಟಿದ್ರು. ಈ ಸಲನೂ ಕೂಡ ಹಲವು ಅಪೋಸಿಷನ್ಗಳ ಕಾಂಪಿಟೇಷನ್ಗಳ ಮಧ್ಯೆ ಇದ್ರೂ ಕೂಡ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಅವರು ನನ್ನನ್ನು ನಂಬಿಬಿಟ್ಟು ನನ್ನನ್ನು CM ಮಾಡಿದರು. ಅವರು ಒಂದು ಮಾತು ಹೇಳಿದ್ರೆ, ಇಳಿ ಅಂತ ಹೇಳಿದ್ರೆ, ವಿದೌಟ್ ಎನಿ ಆರ್ಗ್ಯುಮೆಂಟ್, ಯಾರೇ ನನ್ನ ಅಕ್ಕಪಕ್ಕದಲ್ಲಿ ಇರುವವರು ಒತ್ತಾಯಿಸಿದ್ರು ಕೂಡ, ನನ್ನ ಪಟಲಾಮ್ಗಳನ್ನು ನನ್ನನ್ನು ಬಿಡಬೇಡಿ ಅಂತ ಹೇಳಿದ್ರು ಕೂಡ, ನಾನು ವಚನ ಭ್ರಷ್ಟನಾಗಲ್ಲ, ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ನಾವು ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ದಿ ಲೆಜೆಂಡ್ ಅಂತ ಹೇಳ್ತಾ ಇದ್ವಿ. ನಾನು ಕೌಂಟ್ ಡೌನ್ ಸ್ಟಾರ್ಟೆಡ್ ಅಂತ ಹೇಳ್ತಾ ಇದ್ದೆ. ಯಾವುದರ ಕೌಂಟ್ ಡೌನ್? ಇಟ್ ಇಸ್ ನಾಟ್ ಓನ್ಲಿ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಮಾಡುವ ಕೌಂಟ್ ಡೌನ್ ಮಾತ್ರ ಅಲ್ಲ. ಒಂದು ನೀವು ನೋಡಿದ್ರಿ ಬಜೆಟ್ಗಳ ಹಿಸ್ಟಾರಿಕ್ ಬಜೆಟ್ಸ್, ಎಷ್ಟು ಬಜೆಟ್ಗಳನ್ನು ಅವರು ಮಾಡಿದ್ರು, ಯಾವ ರೀತಿಯ ಬಜೆಟ್ಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ರು, ಯಾವ ರೀತಿಯ ಭಾಗ್ಯಗಳನ್ನು ಅವರು ತಂದರು, ಯಾವ ರೀತಿಯ ಸಾಮಾಜಿಕ ಕಳಕಳಿ ಇತ್ತು, ಎಲ್ಲದನ್ನು ನಾವು ಕೌಂಟ್ ಡೌನ್, ಆ ಒಂದು ಕೌಂಟ್ ಡೌನ್ ಇದೆ ಅಲ್ವಾ, ನಾಳೆಯಿಂದ ಶುರು ಆಗಿದೆ ಕರ್ನಾಟಕದಲ್ಲಿ. ಹೌದು, ಸಿದ್ದರಾಮಯ್ಯನವರು ಡಿಸೈಡೆಡ್, ನಾಳೆ ಬೆಳಿಗ್ಗೆ ಉಪಹಾರ ಏನು ಮೀಟಿಂಗನ್ನು ಕರೆದಿದ್ದಾರೆ, ಸಚಿವರ ಮೀಟಿಂಗ್ಗಳನ್ನು ಕರೆದಿದ್ದಾರೆ. ಅದರ ನಂತರ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ತಾವು ಕೊಟ್ಟ ಮಾತಿನಂತೆ, ತಾವು ಇಷ್ಟರವರೆಗೆ ಆಡ್ಕೊಂಡು ಬಂದಂತಹ ಮಾತಿನಂತೆ, ಕಳೆದ 3 ವರ್ಷದಲ್ಲಿ ಅವರು ಹೇಳಿದ ಒಂದು ಮಾತು ಒಂದಂದರೆ, ಹೈಕಮಾಂಡ್ ರಾಹುಲ್ ಗಾಂಧಿ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತ ಹೇಳೋದಕ್ಕೆ ಈ ಡಿಸೈಡೆಡ್ ಟು ಸ್ಟೆಪ್ ಡೌನ್ ವಿತ್ ಆಲ್ಮೋಸ್ಟ್ ಪ್ರೆಷರ್. ಎಲ್ಲ ಕಡೆ ಇದ್ರು, ಬಿಡಬೇಡಿ ಸರ್, ನಾವಿದ್ದೀವಿ, ನಾವು 60 ಜನ ಇದ್ದೀವಿ, 70 ಜನ ಇದ್ದೀವಿ ಅಂತ ಹೇಳಿದ್ರು ಕೂಡ, ಇಲ್ಲ ನಾನು ಮಾತು ಕೊಟ್ಟಿದ್ದೀನಿ, ಐ ಆಮ್ ಒಬೀಡಿಯಂಟ್, ನಾನು ವಚನ ಭ್ರಷ್ಟನಾಗಲ್ಲ, ನಾನು ಬಿಟ್ಬಿಡ್ತೀನಿ ಅನ್ನುವ ಡಿಸಿಷನ್ಗೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಐ ಆಮ್ ವೆರಿ ಶ್ಯೂರ್ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಸಿದ್ದರಾಮಯ್ಯನವರು ತನ್ನ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಹೌದು, ಕೌಂಟ್ ಡೌನ್ ಅಂತ ನಾವು ಹೇಳಿದ್ವಿ. ಸಿದ್ದರಾಮಯ್ಯನವರ ರಾಜಕೀಯವನ್ನು ನೋಡಿದರೆ, ಒಬ್ಬ ರಾಜಕಾರಣಿಯನ್ನು ನೋಡಿದರೆ, ಅಂತಹ ರಾಜಕಾರಣಿಗಳು ಪ್ರಾಯಶಃ ಇನ್ನು ಕರ್ನಾಟಕದಲ್ಲಿ ಬರುವುದು ತುಂಬ ಕಷ್ಟ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸಾಮಾಜಿಕ ಕಳಕಳಿ, ಬಡವರ ಬಗ್ಗೆ ಇರುವಂತಹ ಕಳಕಳಿ ಏನು ಸಿದ್ದರಾಮಯ್ಯನವರಿಗಿದೆ, ಅದರ ಮೇಲೆ ನಾನು ನಿನ್ನೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಪಿಕ್, ಐ ಥಿಂಕ್ ಇವತ್ತು ನಾವು ಎಡಿಟರ್ಸ್ ಒಟ್ಟಿಗೆ ಮಾತಾಡ್ತಾ ಇದ್ದಾಗ ಯಾರೋ ಹೇಳಿದರು, ಡೆಲ್ಲಿಯಲ್ಲಿ ಅವರ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ಆ ಪಿಕ್ಚರನ್ನು ತೋರಿಸಿದ್ರೆ ನಾನು ಹೇಳ್ತೀನಿ. ಆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಎಲ್ಲ ಜಾತಿಯವರು, ಜಾರ್ಜ್ ಅವರು, ಕ್ರಿಶ್ಚಿಯನ್ ಆದರೆ, ಕುರುಬರು, ಒಕ್ಕಲಿಗರು, ದಲಿತರು ಎಲ್ಲರನ್ನೂ ಕೂತ್ಕೊಂಡು ಇಂತಹ ಒಂದು ಸಮಾಜವಾದದ ಮೀಟಿಂಗ್ ಇದೆಲ್ಲ, ಇಂತಹ ಒಂದು ಚೀಫ್ ಮಿನಿಸ್ಟರು ಅಥವಾ ಒಂದು ರಾಜಕಾರಣಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ರಾಜಕಾರಣಿ ಇನ್ನೂ ಸಿಗುವುದು ಅಪರೂಪ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು, ಹೌದು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಮಾತ್ರ ಅಲ್ಲ, ನಾನು ಹೇಳ್ತೀನಿ ಕೇಳಿ, ಸಮಾಜವಾದದ ಆಲ್ಮೋಸ್ಟ್ ಲೈಕ್ ಕಡೆಯ ಕೊಂಡಿ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರನ್ನು ನಾವೆಲ್ಲ DK ಅವರು, ಇಟ್ ಮೀನ್ಸ್ DK ಅವರು ಡಿಸರ್ವ್ ಅಲ್ಲ ಅಂತ ಅಲ್ಲ. DK ಅವರು ಹೇಳ್ತಾ ಇದ್ರು, ಪ್ರಯತ್ನ ಮತ್ತು ಪ್ರಾರ್ಥನೆ ಒಂದಲ್ಲ ಒಂದಿನ ಫಲಿಸುತ್ತೆ ಅಂತ. DK ಅವರು ಒಬ್ಬ ಕಾಂಗ್ರೆಸ್ಸಿನ ಕಟ್ಟಾ ಕಾರ್ಯಕರ್ತ, ಪಾರ್ಟಿಗೆ ಅವರ ಒಬಿಡಿಯನ್ಸಿ, ಹಾನೆಸ್ಟಿ, ಟ್ರಸ್ಟ್, ಗ್ರ್ಯಾಟಿಟ್ಯೂಡು ಅದನ್ನೆಲ್ಲ ಕ್ವಶನ್ ಮಾಡಲಿಕ್ಕೇನಾಗಲ್ಲ. DK ಈಸ್
100% ಡಿಸರ್ವ್. ಸಿದ್ದರಾಮಯ್ಯನವರನ್ನು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು 100% ಆ ಪೋಸ್ಟ್ಗೆ ಡಿಸರ್ವ್ ಇದ್ದಾರೆ. ಅದು ಬಿಟ್ಟರೆ ಸಿದ್ದರಾಮಯ್ಯನವರನ್ನು ನಾಳೆಯಿಂದ ನಾವು ನೋಡಬೇಕಾದ ರೀತಿ ಇದೆ ಅಲ್ಲ, ಕರ್ನಾಟಕದ ಬಿಗ್ಗೆಸ್ಟ್ ಲಾಸ್ ಅಂತ ಹೇಳ್ಬೋದು. ನಾಳೆ ಅವರಿಗೆ ಇನ್ನು ಏನು ಅವರನ್ನು ಯಾವ ರೀತಿ ಕಾಂಗ್ರೆಸ್ ಉಪಯೋಗಿಸ್ಕೊಳ್ಳುತ್ತೆ, ಇನ್ನು ಅವರನ್ನು ರಾಜ್ಯಸಭೆಗೆ ಕರ್ಕೊಂಡು ಹೋಗುತ್ತಾ ಅಥವಾ AICC ಪ್ರೆಸಿಡೆಂಟ್ ಮಾಡುತ್ತಾ, ಇನ್ನು ಅವರ ಮಗನನ್ನು ಮಾಡುತ್ತಾ, ಅದೆಲ್ಲ ಬಿಟ್ಟ ವಿಚಾರ. ಬಟ್ ಸಕ್ರಿಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರನ್ನು ನಾವು ಕಳ್ಕೊಂಡ್ರೆ ಐ ಆಮ್ ಶ್ಯೂರ್ ದಟ್ ಇಸ್ ದ ಬಿಗ್ಗೆಸ್ಟ್ ಲಾಸ್ ಟು ಕರ್ನಾಟಕ. ಎಸ್, ವೆಲ್ ಸರ್. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಹಾಗೆಯೇ ನಾಳೆ 10:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಸಾಧ್ಯತೆ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಲೋಕಭವನಕ್ಕೆ ಸಿದ್ದರಾಮಯ್ಯ ತೆರಳುತ್ತಾರೆ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾರೆ ಎನ್ನುವಂತ ಮಾಹಿತಿ. ನಾಳೆ ಮಧ್ಯಾಹ್ನ ನಿಗದಿಯಾಗಿದ್ದ ಕ್ಯಾಬಿನೆಟ್ ಸಭೆ ಕೂಡ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಹೊಸ ಸಿಎಂ, ಹೊಸ ಸಂಪುಟ ರಚನೆ ಬಳಿಕ ಕ್ಯಾಬಿನೆಟ್ ಸಭೆ ಆಗುತ್ತೆ. ಒಂದು ಲಾಸ್ಟ್ ಮೀಟ್ ಇರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಅದು ಕೂಡ ಇಲ್ಲ ಎನ್ನಲಾಗ್ತಾ ಇದೆ. ನಾಳೆ 10:30ಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇರೋದು. ನೇರವಾಗಿ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ನಾಳೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಭೆಯನ್ನ ಮಾಡಬಹುದು. ಕೊನೆಯದಾಗಿ ತಮ್ಮ ಸಚಿವ ಸಂಪುಟ ಸಭೆಯನ್ನ ಮಾಡ್ತಾರೆ ಎನ್ನಲಾಗ್ತಾ ಇತ್ತು. ಬಟ್ ಅದು ಕೂಡ ಕ್ಯಾನ್ಸಲ್ ಆಗಿದೆ ಎನ್ನಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ, ಹೊಸ ಸಚಿವ ಸಂಪುಟ, ಹಾಗೇನೆ ಹೊಸ ಸಚಿವ ಸಂಪುಟ ಸಭೆ. ಎಂ.ಬಿ. ಪಾಟೀಲ್ ಮಾತನಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಸುರ್ಜೇವಾಲಾ ಅವರು ನಮ್ಮ AICC ಜನರಲ್ ಸೆಕ್ರೆಟರಿ ಅವರು, ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಒಂದು ಪಬ್ಲಿಕ್ ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿದ್ದಾರೆ. ನೀವೆಲ್ಲ ಪಬ್ಲಿಕ್ ಸ್ಟೇಟ್ಮೆಂಟನ್ನು ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರನೂ ಕೂಡ ಮಾಡಿದ್ದೀವಿ. ಅದೇನು ಹೇಳಿದ್ದಾರೆ ಅಂದರೆ, ಅವತ್ತು ನಾವು ಕರೆಸಿರುವಂಥದ್ದು ರಾಜ್ಯಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೇರೆ ಯಾವ ವಿಚಾರಕ್ಕೂ ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು ಹೇಳಿದ್ದಾರೆ. ಆ್ಯಂಡ್ ದಟ್ ಈಸ್ ದ ಸ್ಟೇಟ್ಮೆಂಟ್. ಅವ್ರು ಹೇಳಿದ್ದೇನು, ಅವ್ರು ಏನು ಹೇಳಿದ್ದಾರೆ ನಿಮಗೆ? ಬೇರೆ ಯಾವ ವಿಚಾರಗಳು ಚರ್ಚೆ ಆಗಿಲ್ಲ. ಕೇವಲ ರಾಜ್ಯ ಸಭೆ ಚುನಾವಣೆಗಳು, ವಿಧಾನ ಪರಿಷತ್ ಚುನಾವಣೆಗಳು ಚರ್ಚೆ ಆಗಿದೆ. ಬೇರೆ ಯಾವ ಚೂರು ಏನು ಅಲ್ಲಿ ಇಲ್ಲಿ ಏನೇನೋ ಊಹಾಪೋಹಗಳು ನಡೆದು ಯಾವುದು ಅಂಥದ್ದು ಯಾವುದೂ ಇಲ್ಲ ಅಂಥೇಳಿ ನಿನ್ನೆ KC ವೇಣುಗೋಪಾಲ್ ಅವರು ನಿಮ್ಮ ಪತ್ರಿಕಾ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಸಹ ಡೆಲ್ಲಿಗೆ ಹೋದಾಗ ನಾವು ಅವ್ರ ಜೊತೆ ಹೋಗಿದ್ದೀವಿ. ರಾಜೀನಾಮೆ ವಿಚಾರ ಊಹಾಪೋಹನ ಸರ್. ಹಾಗಾದ್ರೆ ನಿಶ್ಚಿತವಾಗಿಯೂ ಕೂಡ ಊಹಾಪೋಹ. KC ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬೈ KC ವೇಣುಗೋಪಾಲ್ ದಟ್ ದ discussions were held for Rajya Sabha and Council elections. No other matter has been discussed. ಅದಕ್ಕೆ ನೋಡಿ, ಸುರ್ಜೇವಾಲಾ ಅವರು AICC ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅದೇ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಇವತ್ತು ಬರ್ತಿರ್ಬೋದು. ನನಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ಅದಕ್ಕೆ ಬರ್ತಿರ್ಬೋದು. ಸಿದ್ದರಾಮಯ್ಯನವರ ರಾಜೀನಾಮೆ ನಿರ್ಧಾರ ಆಗಿದೆ, ನೀವು ಅದನ್ನು ಹೆಂಗೆ ರಿಸೀವ್ ಮಾಡ್ತೀರಿ ಸರ್? ನೋಡಿ, ಅದು ಪ್ರಶ್ನೆ ಉದ್ಭವಿಸಂಗಿಲ್ಲ. ಏನು ಹೇಳಿದ್ದಾರೆ ವೇಣುಗೋಪಾಲ್ ಅವರು? ವೇಣುಗೋಪಾಲ್ ಅವರು ಮಾತಾಡಿದ್ರು. ಸೊ he is our high command. He is the AICC ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್. ಈ ಸ್ಟೇಟ್ಮೆಂಟ್, ಅವರ ಒಂದು ಹೇಳಿಕೆ, ಅದು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸುರ್ಜೇವಾಲಾ ಅವ್ರನ್ನ ಕರ್ಕೊಂಡು ಮೀಟಿಂಗ್ ಮುಗಿದ ಆಫಿಷಿಯಲ್ ಸ್ಟೇಟ್ಮೆಂಟ್. ಅಂಡ್ ದಟ್ ಆಫಿಷಿಯಲ್ ಸ್ಟೇಟ್ಮೆಂಟ್ ಇಸ್ ಫೈನಲ್. Nothing else. ಗಮನಿಸ್ತಾ ಇದ್ರಿ, ಸಚಿವರಾಗಿರುವಂತಹ ಎಂ.ಬಿ. ಪಾಟೀಲ್ ಅವರು ಮಾತನಾಡ್ತಾ ಇದ್ರು. ರಾಜ್ಯಕ್ಕೆ ಹೈಕಮಾಂಡ್ ನಾಯಕರ ಆಗಮನದ ಕುರಿತಂತೆ ಅವರು ಹೇಳ್ತಾ ಇದ್ರು. ಏನೇ ಡಿಸ್ಕಸ್ ಆದ್ರೂ ಕೂಡ ಅದು ಪಾರ್ಟಿ ವಿಚಾರ ಅಂತಿದ್ದಾರೆ. ಸರ್, ಈಗ ಒಂದಷ್ಟು ಬೆಳವಣಿಗೆಗಳನ್ನ ನಿನ್ನೆ ತೀರಾ ಹತ್ತಿರದಿಂದ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಬಟ್ ಸಿದ್ದರಾಮಯ್ಯ ಆಡಳಿತದ ಕುರಿತಂತೆ ಹೇಳ್ತಾ ಇದ್ರಿ. ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಯಾರು ಕೂಡ ಮಾತಾಡುವಂತಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅವರ ಅನಿವಾರ್ಯತೆ ತುಂಬಾ ಇತ್ತು ಅಂತೇಳಿ ಅದನ್ನೇ ಕಂಟಿನ್ಯೂ ಮಾಡೋದಾದ್ರೆ ಸರ್? See, there is no doubt. Siddaramaiah is a mass leader.
ಕರ್ನಾಟಕದಲ್ಲಿ ನೀವು ಹುಡುಕ್ಲಿಕ್ಕೆ ಹೋದರೆ ಈಗ ಸಿದ್ದರಾಮಯ್ಯನ ಥರ ಮಾಸ್ ಲೀಡರ್ ಸಿಗ್ಲಿಕ್ಕೆ ನಿಮಗೆ ಚಾನ್ಸೇ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ದ ಪಾರ್ಟಿ. ಕರ್ನಾಟಕದ ರಾಜಕಾರಣದಲ್ಲಿ ಎಲ್ಲ ಪಾರ್ಟಿಗಳನ್ನು ಸೇರಿಸ್ಕೊಂಡ್ಬಿಟ್ರು. ನೀವೊಬ್ಬರು ಮಾಸ್ ಲೀಡರ್ ಯಡಿಯೂರಪ್ಪನ ನಂತರ ಸಪೋಸ್ ಏನಾದರೂ ಇದ್ರೆ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯ. ಯಡಿಯೂರಪ್ಪ ಆ್ಯಂಡ್ ಸಿದ್ದರಾಮಯ್ಯ ಈಗಲೂ ಇರೋದು ಎರಡೇ ಹೆಸರುಗಳು ಮಾಸ್ ಲೀಡರ್ಸ್ ಅಂತ ಹೇಳೋದಕ್ಕೆ. ಒನ್ ಮೋರ್ ದೇವೇಗೌಡರು ಇದ್ದರು. ದೇವೇಗೌಡರು ನಿಮ್ಗೆ ಗೊತ್ತಿದೆ ರಾಜಕೀಯದಲ್ಲಿ ಇನ್ನು ಇಲ್ಲ, ಅವರು ಏನೋ ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾರೆ. ನಾನೀಗ ಸಮೀವುಲ್ಲಾ ಸರ್ಗೆ ಹೋಗ್ತೀನಿ, ಸಮೀವುಲ್ಲಾ ಸರ್ ಹತ್ರ ಮಾತಾಡ್ತೀನಿ. ಸಮೀವುಲ್ಲಾ ಸರ್, ವಾಟ್ ಎ ಕಮಿಟ್ಮೆಂಟ್, ವಾಟ್ ಎ ಹಾನೆಸ್ಟಿ, ವಾಟ್ ಎ ಗ್ರ್ಯಾಟಿಟ್ಯೂಡ್ ಇವತ್ತು ಸಿದ್ದರಾಮಯ್ಯನವರು ತೋರಿಸ್ತಾ ಇರುವ ಆ ಪ್ರಬುದ್ಧ ರಾಜಕಾರಣ ಇದೆಯಲ್ಲ. ಒಬ್ಬ ರಾಜಕಾರಣಿಯನ್ನು ನೀವು ನೋಡ್ಬೋದು. ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ರು 3 ವರ್ಷದಲ್ಲಿ, ವಿದೌಟ್ ಒನ್ ಸಿಂಗಲ್ ಸೆಂಟೆನ್ಸ್ ರಾಹುಲ್ ಗಾಂಧಿ ಅವರು ಹೇಳಿದಾಗ ಎಸ್ ಐ ವಿಲ್ ಗೆಟ್ ಡೌನ್, ನಾನು ಕೊಡ್ತೀನಿ, ನೀವು ಹೇಳಿದರೆ ನಾನು ಮಾಡ್ತೀನಿ ಅನ್ನೋ ಒಂದು ಕಮಿಟ್ಮೆಂಟ್ ಇದೆಲ್ಲ. ವಚನ ಭ್ರಷ್ಟರು ಅಂತ ರಾಜಕಾರಣದಲ್ಲಿ ಓಡಾಡ್ತಾ ಇದ್ದ ಒಂದು ಆ ಟ್ಯಾಗ್ ಲೈನ್ ಇದೆಯಲ್ಲ, ಸಿದ್ದರಾಮಯ್ಯನವರನ್ನು ಇವತ್ತು ನೋಡಿದರೆ ನಿಮಗೆ ಆ ಕೂಲ್ ಫೇಸ್ ಇವತ್ತು ಕೂಡ ವಿದೌಟ್ ಎನಿ ಹೆಸಿಟೇಷನ್ ಈ ಸೇ ಎಸ್ ಐ ವಿಲ್ ಸ್ಟೆಪ್ ಡೌನ್ ವಿತ್ ದ ಸೇಮ್ ಮೈಂಡ್ ಅಂತ ಹೇಳುವಾಗ ನಿಮ್ಮನ್ನು ಅವರನ್ನು ಇವತ್ತು ನೋಡಿದ್ರೆ ಏನನ್ಸುತ್ತೆ ಸಮೀವುಲ್ಲಾ ಸರ್? ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ. ಒಂದು ಸಮಾಜವಾದದ ಏನ್ ಐಡಿಯಾಲಜಿ ಮೇಲೆ ಬಂದಂತಹ ನಾಯಕರ ಕೊನೆಯ ಕೊಂಡಿ ಬಹುಶಃ ಸಿದ್ದರಾಮಯ್ಯ ಅನ್ನೋ ಮಾತನ್ನು ಹೇಳಿ ಎಕ್ಸಾಕ್ಟ್ಲಿ ಅದನ್ನ ಎಂಡರ್ಸ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಕೆಲವು ದಿನಗಳ ಮೊದಲು ಕನಿಂಗ್ಹ್ಯಾಮ್ ರಸ್ತೆನಲ್ಲಿ ಒಂದು ಮೀಟಿಂಗ್ ನಡೀತು. ಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಅವ್ರ ಜೊತೆನಲ್ಲಿ ಮುಂದೇನ್ ಮಾಡಬೇಕು ಅನ್ನುವ ಮೀಟಿಂಗು. ಅದು ಕ್ರೂಷಿಯಲ್ ಮೀಟಿಂಗು. ಅಷ್ಟೊತ್ತಿಗೆ ಅವರು ರಾಜೀನಾಮೆಯನ್ನ ಕೇಳ್ತಾರೆ ಅನ್ನುವ ಸುಳಿವು ಬಹುತೇಕ ಅವರಿಗೆ ಸಿಕ್ಕಿತ್ತು. ನಿಮ್ ಚರ್ಚೆನಲ್ಲೇ ನಾವು ಈ ವಿಚಾರನ ಹೇಳಿದ್ದೀನಿ ನಾನು. ಅಲ್ಲಿ ಕೆಲವು ಮಂತ್ರಿಗಳು ಯಥಾ ಪ್ರಕಾರ ಈಗಿರೋರು ನೀವು ರಾಜೀನಾಮೆ ಕೊಡಬಾರ್ದು, ತಿರುಗಿ ಬೀಳ್ಬೇಕು, ನಾವೆಲ್ಲ ಆಲ್ಟರ್ನೇಟಿವ್ ಪಾಸಿಬಿಲಿಟೀಸ್ ಚರ್ಚೆ ಮಾಡೋಣ ಅನ್ನೋ ಮಾತನ್ನ ಕೆಲವು ಮಂತ್ರಿಗಳು ಪ್ರಸ್ತಾಪ ಮಾಡಿದಾಗ ಅವರು ಕ್ಯಾಟಗಾರಿಕಲ್ ಆಗಿ ಅದನ್ನ ಡಿನೇ ಮಾಡಿದ್ರು. ಒಂದು, ನನ್ನ ಮೀಟಿಂಗ್ ಅಲ್ಲಿ ನೀವು ನನಗೆ ಕರೆದು ಆಲ್ಟರ್ನೇಟಿವ್ ಅನ್ನೋ ಶಬ್ದನ ನೀವು ಬಳಸಬೇಡಿ. ಯಾಕೆ ಅಂತಂದ್ರೆ ಆಲ್ಟರ್ನೇಟಿವ್ ಅಂತ ಶಬ್ದ ಬಳಸ್ತಿದ್ದಾಗೇನೆ ಸಿದ್ದರಾಮಯ್ಯ 5 ವರ್ಷ CM ಮಾಡಿದ್ರು, 3 ವರ್ಷ CM ಮಾಡಿದ್ರು, ಅವರಿಗೆಲ್ಲ ಅಧಿಕಾರ ಕೊಟ್ರು, ಎಲ್ಲೋ ಇದ್ದ ನಾಯಕನನ್ನ ಕರ್ಕೊಂಡ್ಬಂದು ಎತ್ತರಕ್ಕೆ ಬಳಸಿದ್ರು. ಈಗ ಪವರ್ ಹೋಗೋ ಹಂತದಲ್ಲಿ ಅವರು ತನಗೆ ಎಲ್ಲವನ್ನೂ ಕೊಟ್ಟಂತಹ ಪಕ್ಷಕ್ಕೆ ಚೂರಿ ಹಾಕ್ತಿದ್ದಾನೆ ಅನ್ನೋ ಸಿಗ್ನಲ್ ಹೋದ್ರೆ ಅದು ನನ್ನ ಘನತೆಗೆ ನನಗೆ ಚ್ಯುತಿ ಬರುತ್ತೆ. ನಾನು ಸಂತೃಪ್ತನಾಗಿದ್ದೇನೆ. ರಾಹುಲ್ ಗಾಂಧಿ ಕರೆದು ನೀವು ರಿಸೈನ್ ಮಾಡಿ ಅಥವಾ ಸೋನಿಯಾ ಗಾಂಧಿ ಅವರು ಕರೆದು ನೀವು ರಿಸೈನ್ ಮಾಡಿ ಅಂದ್ರೆ ನಾನು ತಕ್ಷಣ ನಿರ್ಗಮನ ಮಾಡ್ತೇನೆ. ಅದರಲ್ಲಿ 2 ಮಾತಿಲ್ಲ. ಅಲ್ಲಿ ಯಾವ್ಯಾವ ಹಿತಾಸಕ್ತಿನೋ, ನಮ್ ಕೆಲವು ಬೆಂಬಲಿಗರು ಹಿತಾಸಕ್ತಿನೋ ಮತ್ತೊಂದು ಅವರಿಗೆ ಏನಾದ್ರು ನೆರವು ಕೊಡೋದಕ್ಕೆ ನನ್ನ ಕೆಲಸ ಸಾಧ್ಯ ಆಯ್ತು ಅಂದ್ರೆ ಆ ಹಿತಾಸಕ್ತಿನ ಕಾಪಾಡೋದಕ್ಕೆ ನಾನು ಬಯಸ್ತೇನೆ. ನನ್ನ ಸಭೆನಲ್ಲಿ ಬಂದು ಈ ಸುದ್ದಿ ಏನಾದ್ರು ಆಲ್ಟರ್ನೇಟಿವ್ ಪಾಸಿಬಿಲಿಟಿನ ಸಿದ್ದರಾಮಯ್ಯನವ್ರ ಸಭೆನಲ್ಲಿ ಚರ್ಚೆ ಆಯ್ತು ಅಂತಂದ್ರೆ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ನಾನು ಕಳಂಕವನ್ನ ಹೊತ್ಕೊಂಡು ರಾಜಕೀಯ ನಿರ್ಗಮನ ಮಾಡೋದಿಲ್ಲ. ನನಗೆ ಗೌರವಯುತ ನಿರ್ಗಮನ, ಸಂತೋಷದಿಂದ ನಿರ್ಗಮನ ಮಾಡ್ತೀನಿ ಅನ್ನೋ ಮಾತನ್ನ ಸ್ಪೆಸಿಫಿಕ್ ಆಗಿ ಅವತ್ತು ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ರು. ಮತ್ತು ಅದರಂತೆ ಇಲ್ಲಿ ಕ್ಯಾಟಗಾರಿಕಲ್ ಆಗಿ ಅವರು ರಾಹುಲ್ ಗಾಂಧಿ ಅವ್ರ ಮುಂದೆನೂ ಕೂಡ ಅವರು ನೀವು ಹೇಳಿದ್ರೆ ನಾನು ರಿಸೈನ್ ಮಾಡ್ತೀನಿ ಅಷ್ಟೇ, ಒಂದೇ ಮಾತು. 1-to-1 ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ದಷ್ಟೇ. ಅಲ್ಲಿ ಇನ್ನೊಂದೇನು ಅಂದ್ರೆ ಒತ್ತಾಯ ಪೂರ್ವಕವಾಗಿ ಸಿದ್ದರಾಮಯ್ಯನವರಿಂದ ಅವರು ಯಾವುದೇ ಕಾರಣಕ್ಕೆ ಅವ್ರ ಮೇಲೆ ಪ್ರೆಷರ್ ಅನ್ನ ಹಾಕಿ ರಾಜೀನಾಮೆಯನ್ನ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡಿಗೂ ಇಷ್ಟ ಇಲ್ಲ. ಇಷ್ಟ ಮಾತ್ರ ಅಲ್ಲ, ಐ ಥಿಂಕ್ ದೇ ಆರ್ ನಾಟ್ ಕೆಪೇಬಲ್ ಆಲ್ಸೋ. ನಾಟ್ ಓನ್ಲಿ ಇಷ್ಟ ಬೇರೆ. ಸಮೀವುಲ್ಲಾ ಸರ್, ಲೈಕ್ ಯು ಸೆಡ್, ಇಷ್ಟ ಕಷ್ಟಗಳನ್ನು ಬದಿಗಿಟ್ಟರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅನ್ನೋದು ಐ ಥಿಂಕ್ ಇಟ್ ಇಸ್ ಇಂಪಾಸಿಬಲ್. ದೇ ಆರ್ ನಾಟ್ ಕೆಪೇಬಲ್ ಟು ಆಸ್ಕ್ ಆಲ್ಸೋ. ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆಯನ್ನು ಕೊಡಿ ಅಂತ ಹೇಳುವಂಥ, ಕಮಾಂಡ್ ಮಾಡುವಂಥ ಹೈಕಮಾಂಡ್ಗೆ ಧೈರ್ಯ ಸಿದ್ದರಾಮಯ್ಯನವರ ಎದುರಿಗೆ ಇವತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲ, ಖಂಡಿತ ಇಲ್ವೇ ಇಲ್ಲ. ನಿಮ್ಮ ಮಾತು ಕರೆಕ್ಟ್ ಆಗಿದೆ. ಈವನ್ ರಾಹುಲ್ ಗಾಂಧಿ ಅವರ ಸಭೆನಲ್ಲೂ ಕೂಡ ನೀವು ಪರ್ಯಾಯ ಆಯ್ಕೆಗಳನ್ನ ಮಾಡ್ಕೋಬೇಕು, ನೀವೇನ್ ರಾಜ್ಯಸಭೆಗೆ ಹೋಗ್ತಿರೋ ಹೇಗೆ, ನೀವು ಇದನ್ನು ಸ್ವೀಕರಿಸಬೇಕು ಅನ್ನುವ ಈ ತರ ಗೌರವಯುತ ಮಾತುಗಳೇ ನಡೆದಿವೆ ಹೊರತು ನೀವು ರಿಸೈನ್ ಮಾಡಿ ನಾಳೆನೆ ಹೋಗಿ ಅಂತಹ ಶಬ್ದಗಳು ಮುಂಚೂರು ಬಂದಿಲ್ಲ. ಅವ್ರ ಮುಂದೆ ಕೆಲವು ವಿಚಾರಗಳು ಇಟ್ಟಿದ್ದಾರೆ. ಅವರು ಒಂದ್ 2-3 ದಿನದಲ್ಲಿ ನಾವಿಲ್ಲಿ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ಬಿಟ್ಟು ಅವರು ವಾಪಸ್ ಬಂದಿದ್ದಾರೆ. ಇಷ್ಟು ಅದ್ರಲ್ಲಿ ರಾಜೀನಾಮೆನೂ ಒಂದು ರಾಜೀನಾಮೆ ಅಂತೂ ನಾನು ಕೊಡ್ತೀನಿ ನೀವ್ ಹೇಳಿದ್ರೆ ಅನ್ನೋ ಒಂದು ಕಮಿಟ್ಮೆಂಟಿನ ಜೊತೆಗೆ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಇದಿಷ್ಟು ದೆಹಲಿಯಲ್ಲಿ ನಡೆದಿರುವ ವಿದ್ಯಮಾನದ ಒಂದು ಸಂಪೂರ್ಣವಾದಂತಹ ವಿವರ. ಮತ್ತೆ ಇದರ ಜೊತೆಗೆ ದಲಿತ ಕಾರ್ಡ್ ಅನ್ನು ಪ್ಲೇ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದರ ಜೊತೆಗೆ
ಒಂದು ದಲಿತ ಮುಖ್ಯಮಂತ್ರಿ ಆಗ್ಬೇಕು, ಇದರಿಂದ ಕಾಂಗ್ರೆಸ್ಸಿಗೆ ಸಹಾಯ ಆಗುತ್ತೆ, ಅಹಿಂದ ವರ್ಗಗಳಿಗೆ ಸಹಾಯ ಆಗುತ್ತೆ ಅನ್ನೋ ವಿಚಾರವನ್ನ ಖಡಾಖಂಡಿತವಾಗಿ ಸ್ಪಷ್ಟವಾಗಿ ಕಾಂಗ್ರೆಸ್ ತನ್ನ ಬೇಸನ್ನ ಕಳೆದುಕೊಳ್ಳದಲೇ ಇರಬೇಕು ಅನ್ನೋದಾದ್ರೆ ಅಹಿಂದ ಗ್ರೂಪ್ ಅನ್ನ ಒಂದು ಸಂಘಟನೆಯ ಸ್ವರೂಪದಲ್ಲಿ, ಬ್ಯಾಂಕಿನ ಸ್ವರೂಪದಲ್ಲಿ ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ರಾಷ್ಟ್ರ ಮಟ್ಟದಲ್ಲಿ ಇದು ನಿಮಗೆ ಸಹಾಯ ಆಗುತ್ತೆ ಅನ್ನೋ ಮಾತನ್ನ ಅವರು ಕೆಟಗಾರಿಕಲ್ ಆಗಿ ಹೇಳಿದ್ದಾರೆ. ಸಮೀಲ ಸರ್, ಈಗ ವಿ ಟಾಕ್ ಅಬೌಟ್ ಮಾಸ್ ಲೀಡರ್ ಅಂತ ನಾವು ಮಾತಾಡ್ತೀವಿ. ಪಾಲಿಟಿಕ್ಸ್ಗೆ ಬಂದಾಗ ಈಗ ನಾವು ಮಾಸ್ ಲೀಡರ್ ಅಂತ ಮಾತಾಡ್ತೀವಿ. ನೀವು ಈಗ BJPಯಲ್ಲಿ ನೋಡಿದ್ರೆ ನೀವು ಯಡಿಯೂರಪ್ಪನವರು ಸ್ಟಿಲ್ ಈಸ್ ಎ ಮಾಸ್ ಲೀಡರ್. ನಿಮಗೆ ಗೊತ್ತಿದೆ, ಇವತ್ತು ಯಡಿಯೂರಪ್ಪನವರಿಗೆ ರಾಜ್ಯದ ಪ್ರತಿ ಮೂಲೆಯಲ್ಲಿ ಅಟ್ಲೀಸ್ಟ್ 1% ವೋಟ್ ಯಡಿಯೂರಪ್ಪನ ನಂಬ್ಕೊಂಡು ಹಾಕ್ತಾರೆ ಅನ್ನುವಂತಹ ಒಂದು ಕೆಪಾಸಿಟಿ ಯಡಿಯೂರಪ್ಪನವರಿಗೆ ಇವತ್ತು ಇದೆ, ಈ ವಯಸ್ಸಲ್ಲೂ ಇದೆ. ಕಾಂಗ್ರೆಸ್ಗೆ ಬಂದಾಗ ಇಡೀ ನೀವು ಹೇಳಿದ್ರಿ ದಲಿತರಾಗಲಿ ದೀನದಲಿತರಾಗಲಿ ಯಾರ ಒಟ್ಟಿಗೆ ಇರುವಂತಹ ಒಬ್ಬ ಮಾಸ್ ಲೀಡರ್ ಅಂತ ಇದ್ದರೆ ಅದು ಸಿದ್ದರಾಮಯ್ಯನವರು ಒಬ್ಬರೇ ಅನ್ನೋದು ನಮಗೆ ಎಲ್ರಿಗೆ ಗೊತ್ತಿದ್ದ ವಿಷಯ. ಈ ಸಿಚುವೇಶನಲ್ಲಿ ಕಾಂಗ್ರೆಸ್ ಹೌ ಇಟ್ ವಿಲ್ ಡೈಜೆಸ್ಟ್, ನಿಮಗೆ ಗೊತ್ತಿದೆ ಕಾಂಗ್ರೆಸ್ಗೆ ಅಹಿಂದ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಜನಗಳು ಕಾಂಗ್ರೆಸ್ನ ವೋಟ್ ಬೇಸ್ ನೀವು ನೋಡಿದರೆ ಅಲ್ಲಿಂದ ಹೈಯೆಸ್ಟ್ ವೋಟ್ಸ್ ಮೈನಾರಿಟಿ ಆಗಲಿ ಅಹಿಂದ ಆಗಲಿ ಅಥವಾ ಬ್ಯಾಕ್ವರ್ಡ್ ಜನಗಳು ಅವರೊಟ್ಟಿಗೆ ನಿಂತ್ಕೊಳ್ತಾರೆ ಅನ್ನುವ ಒಂದು ಸ್ಟ್ರಾಂಗ್ ಇದಿರುವಾಗ ಹೌ ಕಾಂಗ್ರೆಸ್ ವಿಲ್ ಡೈಜೆಸ್ಟ್ ಸಿದ್ದರಾಮಯ್ಯನ್ಸ್ ರೆಸಿಗ್ನೇಷನ್? ಇಫ್ ನಾಳೆ ಸಿದ್ದರಾಮಯ್ಯ ಅದನ್ನು ಸಪೋಸ್ ಎಸ್ ನಾನು ರಿಸೈನ್ ಮಾಡ್ತೀನಿ ಬಟ್ ನಾನು ಸೈಲೆಂಟ್ ಆಗಿ ಹಿಂದ್ಗಡೆಯಿಂದ ಕೂತ್ಕೋತೀನಿ ಅಂತ ಹೇಳಿದ್ರೆ ಹೌ ಕ್ಯಾನ್ ಕಾಂಗ್ರೆಸ್ ವಿಲ್ ಡೈಜೆಸ್ಟ್ ದಿಸ್? ಬಹಳ ಕಷ್ಟ ಇದೆ. ಯಾಕೆ ಅಂತಂದ್ರೆ ಈಗ ಇಲ್ಲಿವರೆಗೂ ಅವರ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಬಗ್ಗೆ ನಾವು ಮಾತಾಡಿದ್ದಾಯ್ತು, ಅಥವಾ ಅವರು ತುಳಿತಕ್ಕೊಳಗಾದ ಸಮುದಾಯಗಳ ಬಗ್ಗೆ ಅಥವಾ ಎಲ್ಲಾ ಸಮುದಾಯಗಳ ಬಗ್ಗೆ ಅವರು ಹೊಂದಿರುವ ಕಳಕಳಿ ಬಗ್ಗೆ ನೀವೆಲ್ಲ ಮಾತಾಡಿದ್ರಿ, ಸರಿ ಹೋಯ್ತು. ಸ್ಟಿಲ್ ಒಂದು ಇಶ್ಯೂ ಇದೆ. ಅವರು ರಿಸಿಗ್ನೇಷನ್ ಕೊಟ್ಟ ಬಳಿಕವೂ ಒಂದು ರೆಲೆವೆಂಟ್ ಆಗಿರೋ ಇಶ್ಯೂ ಇದೆ. ಮುಂದಿನ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಅನ್ನೋದು, ಸಿದ್ದರಾಮಯ್ಯನವ್ರನ್ನ ಎಷ್ಟು ಮಟ್ಟಿಗೆ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿಶ್ವಾಸಕ್ಕೆ ತಗೋತಾರೆ ಅನ್ನೋದಿದೆಯಲ್ಲ, ಅದು ಕಾಂಗ್ರೆಸ್ಸಿನ ಭವಿಷ್ಯದ ರಾಜಕಾರಣವನ್ನ ನಿರ್ಧರಿಸುತ್ತೆ. ಅವ್ರೇನ್ ಸುಮ್ನೆ ಕೂರಲ್ಲ. ರಾಜ್ಯಸಭೆಗೆ ಹೋದ್ರು ಅಷ್ಟೇ, ರಾಜ್ಯಸಭೆಗೆ ಹೋಗದೆ ಹೋದ್ರು ಅಷ್ಟೇ, ಅವರು ಈಗ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಅನ್ನೋ ಮಾತನ್ನು ಇಟ್ಟಿದ್ದಾರೆ. ಹಾಗಾದ್ರೆ ಹೈಕಮಾಂಡಿನ ಸುಳಿವು ಏನ್ ಕೊಡ್ತಿದೆ? ಹೈಕಮಾಂಡ್ ಇಂದ ಬರುವಂತಹ ಸಂದೇಶ ಏನ್ ರವಾನೆ ಆಗ್ತಿದೆ ಅಂತಂದ್ರೆ, ಇಲ್ಲ, ನೀವು ರಾಜ್ಯಸಭೆನ ಒಂದು ಗೌರವಯುತ ನಿರ್ಗಮನದ ಬಳಿಕ ಮುಖ್ಯಮಂತ್ರಿ ಆಯ್ಕೆ ಒಂದ್ ರೀತಿಯಲ್ಲಿ ಹೈಕಮಾಂಡ್ ನ ನಿರ್ಧಾರ ಅನ್ನೋ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಮುಖ್ಯಮಂತ್ರಿ ಆಯ್ಕೆ ಹೈಕಮಾಂಡ್ ಆಲ್ವೇಸ್ ರಾಜಕೀಯ ಪಕ್ಷಗಳು ಸಿಎಲ್ಪಿ ನಾಯಕ ಅಂತ ಹೇಳಿದ್ರು, ಸಿಎಲ್ಪಿ ಮೀಟಿಂಗ್ ಮಾಡಿದ್ರು, ಅದೆಲ್ಲ ಬೋಗಸ್ಗಳು, ಅದೆಲ್ಲ ತೋರಿಕೆಗೆ ಅಂತ ನಮ್ಗೆ ಗೊತ್ತಿದೆ. ನಾವು ಮುಖ್ಯಮಂತ್ರಿಗಳ ಹೆಸರುಗಳು ಕಾಂಗ್ರೆಸ್ ಹೈಕಮಾಂಡ್ ಇಂದ ಲಕೋಟೆಯಲ್ಲಿ ಬೆಂಗಳೂರಿಗೆ ಬಂದಿದ್ದನ್ನು ನಾವು ಹಿಸ್ಟ್ರಿಯಲ್ಲಿ ನೋಡಿದೀವಿ. ನಾವು ಐ ಆಮ್ ವೆರಿ ಮಚ್ ಶ್ಯೂರ್ ನಾಳೆ ಏನು CLP ಸಭೆ ಕರೆದು ವೋಟಿಂಗ್ ಮಾಡುವಂಥದ್ದು ಅಥವಾ ಯಾರು CM ಅಂತ ಡಿಸೈಡ್ ಮಾಡುವಂಥದ್ದು ಅಂಥದ್ದು ಏನು ಇರಲಿಕ್ಕಿಲ್ಲ. ಸಿದ್ದರಾಮಯ್ಯ ಎಷ್ಟು ಹಾನೆಸ್ಟಿಯಾಗಿ ತಾವು ರಾಜೀನಾಮೆ ಕೊಡಲಿಕ್ಕೆ ರೆಡಿ ಅಂತ ಹೇಳಿದ್ದಾರೆ, ಅಷ್ಟೇ ಹಾನೆಸ್ಟ್ ಆಗಿ ಲೆಟ್ ಹೈಕಮಾಂಡ್ ಡಿಸೈಡ್ ಅಂತ, ಲೈಕ್ ಯು ಸೆಡ್. ನಿರ್ಗಮನಕ್ಕೆ ರಾಜೀನಾಮೆಗೆ ತೀರ್ಮಾನ ಮಾಡಿದ ಬಳಿಕ ರಾಜೀನಾಮೆಯನ್ನ ಕೊಟ್ಟು ಅವರು ಒಂದ್ ರೀತಿಯಲ್ಲಿ ಒತ್ತಡದಿಂದ ಮುಕ್ತವಾದ ಬಳಿಕ ಮುಂದಿನ ಮುಖ್ಯಮಂತ್ರಿಯ ಆಯ್ಕೆಯ ವಿಚಾರದಲ್ಲಿ ಅವರು ಬೀಸೋ ಕಾರಣಗಳು ಯಾವ? ಇದು ಕೌಂಟ್ ಆಗುತ್ತೆ. ಕೂರಲ್ಲ ಅವರು. ನೀವು ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಏನೆಲ್ಲ ಆಯ್ತು ಎಲ್ರಿಗೂ ಗೊತ್ತು. ಕೂತಿದ್ರ? ಸುಮ್ನೆ ಕೂತಿರ್ಲಿಲ್ಲ. ಹೀಗಾಗಿ ರಾಜ್ಯಸಭೆಗೆ ಹೋದ್ರು ಅಷ್ಟೇ, ರಾಜ್ಯಸಭೆಗೆ ಹೋಗ್ತಿದ್ದಂಗೆನೆ ಏನ್ ಕರ್ನಾಟಕ ರಾಜಕಾರಣ ಮಾಡಬಾರ್ದು ಅಂತ ಏನಿಲ್ವಲ್ಲ. ರಾಜ್ಯಸಭೆಗೆ ಹೋದ್ರು ಅಂತಿದ್ದಂಗೆನೆ ಏನ್ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಗಿ ಇರಬಾರ್ದು ಅಂತೇನಿಲ್ಲ. ಅದು ಪಾರ್ಲಿಮೆಂಟ್ ಇದ್ದಾಗ ಹೋಗ್ತಾರೆ, ಅವ್ರೇನ ನನಗೆ ಹಿಂದಿ ಬರಲ್ಲ ಸರಿಯಾಗಿ, ಜನಗಳ ಜೊತೆ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ, ನನಗೆ ಉತ್ತರ ಭಾರತ ಸೂಟ್ ಆಗಲ್ಲ ಅಂತ ಈ ತರದ್ದೇನ ಹೇಳಿದಾರೆ. ಅವ್ರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮೊದ್ಲಿಂದಲೂ ಅದನ್ನು ಓಪನ್ ಆಗೇ ಹೇಳ್ತಾ ಬಂದಿದ್ರು, ಅದ್ರಲ್ಲೇನು ಮುಚ್ಚು ಮರೆ ಏನಿಲ್ಲ. ಹೀಗಾಗಿ ಅವ್ರ ರಿಸಿಗ್ನೇಷನ್ ನಂತರ ಇಲ್ಲಿ ಕಾಂಗ್ರೆಸ್ ನಲ್ಲಿ ಇದು ಸಂಕ್ರಮಣ ಕಾಲ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಅಧಿಕಾರ ಹಸ್ತಾಂತರದ ನೆಕ್ಸ್ಟ್ ಜನರೇಷನ್ ಪವರ್ ಟ್ರಾನ್ಸ್ಫರ್ ಆಗ್ತಾ ಇದೆ. ನೆಕ್ಸ್ಟ್ ಜನರೇಷನ್ ಲೀಡರ್ಶಿಪ್ ಬಿಲ್ಡಪ್ ಮಾಡೋ ಕಾಲ. ಜಾರಕಿಹೊಳಿ ಅವರು ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯನವರಿಗೆ ಪರ್ಯಾಯ ಅನ್ನುವ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನ ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಇನ್ನೊಬ್ರು ಲಿಂಗಾಯತರ ನಾಯಕರು, ಪ್ರಶ್ನಾತೀತ ನಾಯಕರ ಅಂತ ಹೇಳೋದಕ್ಕೆ MB ಪಾಟೀಲ್ ಪ್ರಯತ್ನ ಪಡ್ತಿದ್ದಾರೆ.
ಹಳೆ ಮೈಸೂರು ಭಾಗದ ನಾನೊಬ್ಬ ಬಲಿಷ್ಠ ನಾಯಕ ಜೆಡಿಎಸ್ ಗೆ ವಿರುದ್ಧವಾಗಿ ನಂದೇ ಆ ನೆಲೆಯನ್ನ ಸ್ಥಾಪಿಸ್ಕೋಬೇಕು ಅಂತ ಡಿ.ಕೆ. ಶಿವಕುಮಾರ್ ಪ್ರಯತ್ನವನ್ನು ಪಡ್ತಿದ್ದಾರೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಅಲ್ಲಲ್ಲ, ಇನ್ನೊಂದು ಹೆಸರು ಬಿಟ್ರಿ ನೀವು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬಿಟ್ರಿ. ಡಾಕ್ಟರ್ ಜಿ ಅದೇ ಈ ತರ ಇದೊಂದು ಸಂಕ್ರಮಣ ಕಾಲ. ಈ ಸಂಕ್ರಮಣ ಕಾಲಘಟ್ಟದಲ್ಲಿ ಅವರವ್ರ ಪೊಸಿಷನ್ ಅನ್ನ ಸರಿಯಾಗಿ ಗುರುತಿಸಿ ಒಂದು ಫಾರ್ಮುಲಾನ ವರ್ಕೌಟ್ ಮಾಡಿ ಅದು ವರ್ಕ್ ಆದ್ರೆ ಸರಿ. ಇಲ್ಲದೆ ಹೋದ್ರೆ ಮತ್ ಎಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸೀನಿಯರ್ ಲೀಡರು ಅಂತ ಹೇಳಿ ಇರುವಂತಹ ಸಿದ್ದರಾಮಯ್ಯನವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ ಸರಿ. ಇಲ್ಲದೆ ಹೋದ್ರೆ ಇದು ಈಗಲೇ ಹೇಳೋದಕ್ಕಾಗೋದಿಲ್ಲ. ಈವನ್ ಈ ನೆಕ್ಸ್ಟ್ ಪ್ರೊಸೆಸ್ ವೀಕ್ಷಕರು ಬರ್ತಾರೆ, ಜನರಲ್ ಸೆಕ್ರೆಟರಿ ಅವ್ರು ಬಂದ ನಂತರ ಯಾವ ತರದಲ್ಲಿ ರಿಸಿಗ್ನೇಷನ್ ನಂತರ ಅವ್ರು ಯಾವ ಪಟ್ಟನ್ನ ಹಾಕ್ತಾರೆ ಯಾರಿಗ್ ಗೊತ್ತು. ಅವ್ರು ಖಡಾಖಂಡಿತವಾಗಿ ಹೇಳಿರೋದು ದಲಿತ ಮುಖ್ಯಮಂತ್ರಿ ಅಂತ. ಅವ್ರು ಆಗಲ್ಲ ಶಿವಕುಮಾರ್ ಅವ್ರನ್ನ ಮಾಡ್ತೀನಿ ಅನ್ನುವಂತ ಸಿಚುಯೇಷನ್ ಕ್ರಿಯೇಟ್ ಆದಾಗ ಅವರ ಲೆಕ್ಕ ಏನು, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಾಳೆ ನಾಡಿದ್ದು 2-3 ದಿನಗಳು ಕಾಂಗ್ರೆಸ್ ಪಕ್ಷದ ಮುಂದಿನ ಭವಿಷ್ಯವನ್ನ ತೀರ್ಮಾನ. ಓಕೆ, ಎಸ್ ಸರ್, ನಿಮ್ಮಿಂದ ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ವೀಕ್ಷಕರೇ, ಒಂದಂತೂ ನಿಜ, ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಳಿಕ ರಾಜ್ಯ ಕಾಂಗ್ರೆಸ್ನ ಸ್ಥಿತಿ ಹೆಂಗಿರುತ್ತೆ, ಮುಂದೆ ಆಡಳಿತ ಹೇಗಿರಬಹುದು, ಹೀಗೆ ಅನೇಕ ವಿಚಾರಗಳ ಕುರಿತು ಈಗ ಚರ್ಚೆ ಆಗ್ತಾ ಇದೆ.